ನಾನು ಹೇಳಬೇಕು ಅಂತ ಗೊತ್ತಾಗಲ್ಲ. ಡೆಫಿನೆಟ್ಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಸ್ಪೈಸಿ ಆಗಿ ಜೊತೆಗೆ ಸ್ವೀಟ್ ಆಗಿ ಈ ಸಾಸಸ್ ಹಾಕಿದ್ದೀವಲ್ಲ, ವಾವ್! ನೋಡಿದ್ರೇ ಸೀರಿಯಸ್ಲಿ ಬಾಯಲ್ಲಿ ನೀರು ಬರ್ತಾ ಇದೆ. ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ನಾನು ಇವತ್ತು ನಿಮ್ಮ ಮುಂದೆ ಮತ್ತೊಂದು ವೈರಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡಿರ್ತೀರಾ. ಏನಪ್ಪಾ ಅಂತ ಅಂದರೆ ವೈರಲ್ ಮ್ಯಾಗಿ ಚಾಟ್ ಅಂತ ಹೇಳ್ತಾರೆ, ಇಲ್ಲ ಮ್ಯಾಗಿ ಭೇಲ್ ಅಂತ ಹೇಳ್ತಾರೆ. ಸೊ ಇದಕ್ಕೂ ಮುಂಚೆ ನಾನು ಆಲ್ರೆಡಿ ಟ್ರೈ ಮಾಡಿ ತಿಂದಿದ್ದೀನಿ. ಅಂದರೆ ಇವಾಗ ಆಲ್ಮೋಸ್ಟ್ 1 ಇಯರ್ ಬ್ಯಾಕೆ ಅಂದ್ಕೊಳ್ಳಿ. ಸೊ ಆವಾಗ ನಂದು ಇವಾಗ ರೆಸಿಪಿ ಮಾಡ್ತಿದ್ದೆ ಜಾಸ್ತಿ ನಾನು. ಸೊ ಆ ಟೈಮಲ್ಲಿ ನಾನು ಇದನ್ನು ಮಾಡಿ ಟೇಸ್ಟ್ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಸಾಸಸ್ಗಳು ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಸೊ ಅದನ್ನು ಹೇಗೆ ಬರುತ್ತೆ ನೋಡೋಣ ಅಂತೇಳಿ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಗೊತ್ತಲ್ಲ ನಿಮಗೆ, ಆಲ್ಮೋಸ್ಟ್ ಎಲ್ಲ ರೀಲ್ಸಲ್ಲೆಲ್ಲ ನೋಡಿರ್ತೀರಾ. ನೋಡಿ, ಮ್ಯಾಗಿ ಇದೆ, ಆಮೇಲೆ ಆನಿಯನ್ನು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಲೇಸು, ಕುರ್ಕುರೆ ಇದನ್ನೂ ತೊಗೊಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಬಟರ್ ಹಾಕ್ಕೊಂಡು ಮ್ಯಾಗಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂತ, ಅದಾയത് ರೋಸ್ಟ್ ಆಗಬೇಕು. ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಇವಾಗ ಬಟರ್ನ ಇದಕ್ಕೆ ಹಾಕೋತಾ ಇದ್ದೀನಿ ಫಸ್ಟು. ಸೊ ಬಟರು ಫ್ರಿಜ್ಜಿಂದ ತೆಗೆದು ತುಂಬ ಹೊತ್ತಾಗಿದೆ. ಸೊ ಅದು ಸ್ವಲ್ಪ ಮೆಲ್ಟ್ ಆಗಿಬಿಟ್ಟಿದೆ. ಎಸ್, ಇವಾಗ ಬಟರ್ನ ಹಾಕ್ಕೊಂಡಿದ್ದೀನಿ. ಸೊ ಬಟರ್ನ ಹಾಕ್ಕೊಂಡು ನಾನು ಆನ್ ಮಾಡ್ಕೋತಾ ಇದ್ದೀನಿ. ಮ್ಯಾನ್ಯುವಲ್ ಹಾಕ್ಕೋತೀನಿ. ಬಟರ್ ಮೆಲ್ಟ್ ಆದ ತಕ್ಷಣ ಸೊ ಈ ಮ್ಯಾಗಿ ಇರುತ್ತಲ್ಲ, ಇದನ್ನು ಕ್ರಷ್ ಮಾಡಿರ್ತೀನಲ್ಲ ಅದನ್ನ ಹಾಕೋಬೇಕು. ಸೊ ತುಂಬ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಯಾಕಂದರೆ ಸೀದೋಗ್ಬಿಡುತ್ತೆ. ಗೈಸ್, ಇವಾಗ ನಾನು ಫ್ರೈ ಮಾಡಾಗಿದೆ. ಸೊ ಇವಾಗ ಮಿಕ್ಸಿಂಗ್ ಬೌಲ್ ತೊಗೋತಾ ಇದ್ದೀನಿ. ಸೊ ನನಗೆ ಈ ಬೌಲ್ ಅವಶ್ಯಕತೆ ಇಲ್ಲ. ಸೊ ಇದನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಸ್ಟಾರ್ಟ್ ಮಾಡೋಣ. ಈ ಕಡೆ ಇಟ್ಕೊಂಡು ಸೊ ಇವಾಗ ನಾನು ಮಿಕ್ಸಿಂಗ್ಗೆ ಏನೇನು ಹಾಕಬೇಕು, ಏನು ಹಾಕಿ ಮಿಕ್ಸ್ ಮಾಡಬೇಕು ಅಂತ ನಾನು ಇವಾಗ ತೋರಿಸ್ತೀನಿ, ಬನ್ನಿ. ಗೈಸ್, ಇದು ಬಂದ್ಬಿಟ್ಟು ಶೆಜ್ವಾನ್ ಸ್ವಲ್ಪ ಹಾಕಬೇಕು. ಶೆಜ್ವಾನ್ ಆದಮೇಲೆ ಟೊಮೆಟೊ ಕೆಚಪ್, ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕಿದ್ದೀನಿ, ಚಿಲ್ಲಿ ಫ್ಲೇಕ್ಸ್. ಆ್ಯಂಡ್ ನೆಕ್ಸ್ಟ್ ಮ್ಯಾಗಿ ಮಸಾಲ ಇರುತ್ತಲ್ಲ, ಮ್ಯಾಗಿ ಮಸಾಲ ಹಾಕ್ಕೋಬೇಕು. ಸೊ ನೀವು ಯಾವ ಮ್ಯಾಗಿ ತೊಗೋತೀರಾ, ಯಾವ ನೂಡಲ್ಸ್ ತೊಗೋತೀರಾ ಅದರಲ್ಲೇ ಮಾಡ್ಬೋದು. ಮ್ಯಾಗಿ ಮಸಾಲ ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಸಾಲ್ಟ್ ಎಲ್ಲ ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಚೂರು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ, ಯಾಕಂದರೆ ಖಾರ ಇರುತ್ತೆ, ಸಾಸಲ್ಲಿರುತ್ತೆ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಲ್ಲ ಅದರಲ್ಲೂ ಇರುತ್ತೆ, ಅದಕ್ಕೆ. ಸೊ ಓಕೆನಾ, ಇದನ್ನ ಒಂದು ಸತಿ ಮಿಕ್ಸ್ ಮಾಡ್ಕೊಬಿಡೋಣ. ಎಸ್, ಸೊ ಇದು ಮಿಕ್ಸ್ ಆದಮೇಲೆ ನಾವಿವಾಗ ಇವಾಗ ನಾನು ಇದಕ್ಕೆ ಏನು ಹಾಕ್ತಾಯಿದ್ದೀನಿ ಅಂದರೆ ಮ್ಯಾಗಿನ ಫ್ರೈ ಮಾಡ್ಕೊಂಡಿದ್ನಲ್ವಾ ಅದನ್ನೇ ಇದರೊಳಗಡೆ ಹಾಕ್ತಾಯಿದ್ದೀನಿ. ಫುಲ್ ಕಂಪ್ಲೀಟಾಗಿ ಹಾಕಿದ್ದೀನಿ. ಇದಕ್ಕಿವಾಗ ನಾನು ಕಟ್ ಮಾಡಿರೋ ಆನಿಯನ್, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಇದಿಷ್ಟನ್ನು ಹಾಕಬೇಕು. ಸೊ ನಾನು ಇದಿಷ್ಟನ್ನು ಹಾಕ್ಬಿಡ್ತೀನಿ ಇವಾಗ. ಸೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಟೊಮ್ಯಾಟೊ. ಸೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ, ನೋಡೋಣ. ಬಟ್ ಘಮ ಘಮ ಅಂತ ಇರುತ್ತಲ್ಲ ಕೊತ್ತಂಬರಿ ಸೊಪ್ಪು, ಅವಾಗೇ ತಿನ್ನಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಆನಿಯನ್ ಹಾಕ್ತಾಯಿದ್ದೀನಿ. ಸೊ ಆನಿಯನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಜಾಸ್ತಿ ಆನಿಯನ್ ಇದ್ದಷ್ಟು ಒಳ್ಳೆ ಮಜಾ. ಸೊ ಇದೆಲ್ಲ ನೀಟಾಗಿ ಹಾಕೋಬಿಟ್ಟು ನೆಕ್ಸ್ಟ್ ಗೈಸ್ ನಿಂಬೆ ಹುಳಿ. ಸೊ ಇದೊಂದು ಹಾಫ್ ಹಾಕಿದ್ರೆ ಸಾಕು. ಸೊ ಎಸ್ ಗೈಸ್, ನಿಂಬೆ ಹುಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಒಂದು ಸೀಡ್ ಬಿದೋಗಿದೆ, ಅದನ್ನ ಎತ್ತುತ್ತಾ ಇದ್ದೀನಿ. ಓಕೆನಾ. ಸೊ ಇವಾಗ ಇದನ್ನೊಂದು ಸತಿ ಮಿಕ್ಸ್ ಮಾಡ್ಕೊಬೇಕು.
ಸೊ ಕೆಳಗಡೆ ಸಾಸು ಚಟ್ನಿ ಎಲ್ಲ ಹಾಕಿರ್ತೀವಲ್ವಾ, ಅದ್ರ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ನಾವು ಲೇಸ್, ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಲೇಸ್ ಹಾಕೊಬೋದು. ಆಮೇಲೆ ಕುರ್ಕುರೇನೂ ಅಷ್ಟೇ, ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಫ್ಲೇವರ್ ಹಾಕೊಬೋದು. ಸೊ ಆಲ್ಮೋಸ್ಟ್ ನಾನು ಕುರ್ಕುರೆ ತಿನ್ನೋದೇ ಮಸಾಲ ಮಂಚು, ನಂಗೆ ತುಂಬ ಇಷ್ಟ, ನಾನು ಅದನ್ನೇ ತರೋದು ಯಾವಾಗಲೂ. ಲೇಸಲ್ಲಿ ರೀಸೆಂಟಾಗಿ ನಾನು ತಿಂದಿದ್ದು ಏದಿದು ವೆಸ್ಟ್ ಇಂಡೀಸ್ ಹಾಟ್ ಆ್ಯಂಡ್ ಸ್ವೀಟ್ ಚಿಲ್ಲಿ. ಇದೇನು ಪ್ರಮೋಷನ್ ಅಲ್ಲ, ಬಟ್ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಅದು ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ನಾನು ಇದೆರಡನ್ನ ಹಾಕೋತೀನಿ ಪುಡಿ ಮಾಡಿ. ನಾನಿವಾಗ ಈ ಲೇಸ್ನ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ನಾನು, ಸೊ ಯಾಕಂದರೆ ಮಿಕ್ಸ್ ಮಾಡುವಾಗ ಕಷ್ಟ ಆಗುತ್ತೆ. ಒಳ್ಳೆ ಫ್ಲೇವರ್ ಇದೆ ಗೈಸ್. ಯಾವಾಗ ತಿಂತೀನೋ ಅಂತ ಅನ್ನಿಸ್ತೈತೆ ನನಗೆ. ಸೊ ನೋಡುವ, ನೆಕ್ಸ್ಟ್ ಸ್ವಲ್ಪ ಕುರ್ಕುರೆ. ಸೊ ಕುರ್ಕುರೆನ ಹಂಗೆ ಹಾಕ್ತೀನಿ, ಅಂದರೆ ಅದು ಆಲ್ರೆಡಿ ಕಟ್ಟೆ ಇರುತ್ತೆ. ಸೊ ದೊಡ್ಡದಿರೋದು ಮಾತ್ರ ಒಂದೆರಡು ಪೀಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಯಾಕಂದರೆ ಬಾಯಲ್ಲಿ ಹೋಗ್ಬೇಕಲ್ವ. ಸಾಕು ಅಂದ್ಕೊತೀನಿ, ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ಇದನ್ನು ಇವಾಗೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್, ಅಷ್ಟೇ ಕೆಲಸ, ಬೇರೆ ಏನೂ ಇಲ್ಲ. ವಾವ್, ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಕಲರ್ಫುಲ್ ಆಗಿದೆ. ರೆಡ್ ಕಲರು, ಆನಿಯನ್ನು, ಟೊಮ್ಯಾಟೊ ಬೇರೆ ರೆಡ್ ಆಗಿ, ಕೊತ್ತಂಬರಿ ಸೊಪ್ಪು ಗ್ರೀನ್ ಕಲರಲ್ಲಿ. ಸೀರಿಯಸ್ಲಿ ಇದೆಲ್ಲ ನಾವು ನೋಡ್ತಾ ಇದ್ರೆ ರೀಲ್ಸಲ್ಲಿ ತಿನ್ನಬೇಕು ಅನಿಸ್ತಾ ಇರುತ್ತೆ, ಅದಕ್ಕೆ ತಿಂದ್ಬಿಡ್ಬೇಕು ಮಾಡ್ಕೊಂಡು, ಸುಮ್ಮನೆ ಕಾಯಬಾರ್ದು ಆಮೇಲೆ ತಿನ್ನೋಣ ಅಥವಾ ಚೆನ್ನಾಗಿರುತ್ತೋ ಇಲ್ಲೋ ಅಂತ. ಚೆನ್ನಾಗಿರಲಿ ಇಲ್ಲದೆ ಇರಲಿ, ಏನು ಮುಗಿಸ್ಬಿಡ್ಬೇಕು ಅಂದ್ಕೊಂಡು ಯಾವತ್ತೂ ಪೆಂಡಿಂಗ್ ಇಟ್ಕೋಬಾರ್ದು ಯಾವುದನ್ನು. ಎಸ್ ಗೈಸ್, ಇದು ರೆಡಿಯಾಗಿದೆ ಇವಾಗ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತೋರಿಸ್ತೀನಿ ನಿಮಗೆ. ಸೊ ಈ ಸ್ಪೂನಲ್ಲಿ 2 ಹಾಕಿದ್ದೀನಲ್ವಾ, ಎಲ್ಲ ಆನಿಯನ್ ಇದಕ್ಕೆ ಅಂಟ್ಕೊಂಡ್ಬಿಟ್ಟೈತೆ. ಎಸ್, ಸೊ ನೀವು ನೋಡ್ತಾ ಇರ್ಬೋದು. ವಾವ್, ನೋಡಿದ್ರೇ ಸೀರಿಯಸ್ಲಿ ಬಾಯಲ್ಲಿ ನೀರು ಬರ್ತಾ ಇದೆ. ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ನೋಡಿ, ಕುರ್ಕುರೆ, ಲೇಸ್. ವಾವ್ ಗೈಸ್, ಎಷ್ಟು ಜ್ಯೂಸಿ ಆಗಿದೆ ಅಲ್ಲ, ಸಖತ್ತಾಗಿದೆ ಗೈಸ್. ಇವಾಗ ಏನಿಲ್ಲ, ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಮಸ್ತಾಗಿದೆ. ಸಕ್ಕತ್ತಂದ್ರೆ ನಿಜವೂ ಸಕ್ಕತ್ತಾಗಿದೆ ಗೈಸ್. ಈ ಸಾಸಸ್ ಹಾಕಿದ್ದೀವಲ್ಲ, ಅದ್ರ ಫ್ಲೇವರ್, ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕುರ್ಕುರೆ ಲೇಸ್ ಅಂತೂ ಸ್ಪೈಸಿ ಆಗಿ, ಜೊತೆಗೆ ಸ್ವೀಟ್ ಆಗಿ, ನಿಜವಾಗ್ಲೂ ಗೈಸ್ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನಿಜವಾಗ್ಲೂ ಮಿಸ್ ಮಾಡಿದ್ರೆ ಬೇಜಾರಾಗ್ಬಿಡ್ತೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ನಾನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆ್ಯಂಡ್ ಇದಕ್ಕೆ ಪೀನಟ್ ಬರುತ್ತಲ್ಲ, ಪೀನಟ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕ್ರಂಚಿಯಾಗಿ ಸಿಗುತ್ತಲ್ಲ ಮಧ್ಯದಲ್ಲಿ, ಸೊ ಅದಿದ್ರೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವಾದ್ರು ಮಾಡಿದಾಗ ಪೀನಟ್ನ ಆ್ಯಡ್ ಮಾಡಿ ಟ್ರೈ ಮಾಡ್ತೀನಿ. ಸೊ ಇದಂತೂ ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಏನು ಹೇಳೋಕ್ಕೆ ಆಗ್ತಾಯಿಲ್ಲ. ಖಾರವಾಗಿ, ಸ್ವೀಟಾಗಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್. ಬೇಗ ಟ್ರೈ ಮಾಡಿ, ಮಿಸ್ ಮಾಡೋಕ್ಕಂತೂ ಹೋಗಲೇಬೇಡಿ.
ಒಂದು ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂತ ಅಂದರೆ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿತ್ತು. ಇದಕ್ಕೂ ಜಾಸ್ತಿ ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕೂಡ. ಸೊ ರೆಸಿಪಿನ ಟ್ರೈ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೈರಲ್ ರೆಸಿಪಿಯಲ್ಲಿ ಸಿಗ್ತೀನಿ. ಬಾಯ್ ಬಾಯ್.